ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ನಿರ್ಧಾರದ ವಿರುದ್ಧ ಈಗಾಗಲೇ ಬಿಜೆಪಿ ನಾಯಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆಯಷ್ಟೇ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಿರುವಂತದ್ದು. ನಮ್ಮ ಜೊತೆ ಮಾತಾಡ್ಲಿಕ್ಕೆ ವಿಧಾನಸಭೆಯ ವಿಪಕ್ಷ ನಾಯಕರು ಹಾಗೆ ಹಿರಿಯ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದಾರೆ. ಸರ್, ಸರ್ಕಾರ ಬೆಲೆ ಏರಿಕೆ ನೀತಿಗಳನ್ನ ಈಗಾಗಲೇ ಜಾರಿ ಮಾಡಿರುವಂತದ್ದು. ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಈಗ ನೀರಿನ ದರ ಕೂಡ ಏರಿಕೆ ಮಾಡಬೇಕು ಅಂತ ಇದೆ. ನಿಮ್ಮ ಹೋರಾಟ ಕೂಡ ಮುಂದುವರಿತಿರುವಂತದ್ದು. ಸರ್ಕಾರ ಈ ನೀತಿಯಿಂದ ವಾಪಸ್ ಬರುತ್ತಾ ಹೇಗೆ? ನೋಡಿ, ಗಾಳಿ ಒಂದು ಬಿಟ್ಟು ಇನ್ನೆಲ್ಲಾನು ಏರಿಕೆ ಮಾಡಕ್ ತೀರ್ಮಾನ ಮಾಡಿದ್ದಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಬಡ್ಜೆಟ್ ಅಲ್ಲೇ ಏರಿಕೆ ಮಾಡಬೇಕಾಯ್ತು. ಅದು ಬಿಟ್ಬಿಟ್ಟು ಈಗ ಆದಿ ಬೀದಿಯಲ್ಲಿ ಏರಿಕೆ ಮಾಡೋದು ಒಬ್ಬ ಮುಖ್ಯಮಂತ್ರಿಗೆ, ಈ ಸರ್ಕಾರಕ್ಕೆ ಇವ್ರ ಯೋಗ್ಯತೆ ಏನು ಅಂತ ಅರ್ಥ ಆಗ್ತದೆ. ಎಲ್ಲಿ ಏರಿಕೆ ಮಾಡಕ್ಕೆ ವೇದಿಕೆ ಕೊಟ್ಟಿದ್ರು ಸಂವಿಧಾನ, ಅಲ್ಲಿ ಏರಿಕೆ ಮಾಡ್ತಾ ಇಲ್ಲ. ಈಗ ಹೊರಗಡೆ ಬಂದ್ಬಿಟ್ಟು ಆಚೆ ಏರಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಈ ಬಡವರ ರಕ್ತವನ್ನ ಹೀರೋಕೆ ಹೊರಟಿದೆ. ಇವತ್ತು ನೀರಿನ ಮೇಲೂ ತೆರಿಗೆ ಹಾಕ್ತಾರೆ, ಇನ್ಮೇಲೆ ಕಸದ ಮೇಲೂ ತೆರಿಗೆ ಹಾಕ್ತಾರೆ, ಇನ್ಮೇಲೆ ಆಲ್ಕೋಹಾಲ್ ಮೇಲೂ ತೆರಿಗೆ ಹಾಕ್ತಾರೆ. ಗಾಳಿಗೂ ಹುಡುಕ್ತಾ ಇದ್ದಾರೆ, ಗಾಳಿಗೂ ತೆರಿಗೆ ಹಾಕಕ್ಕೆ ಅವಕಾಶ ಇದ್ದಾರೆ, ಗಾಳಿಗೂ ಹಾಕ್ತಾರೆ. ಈ ಥರದ ಸರ್ಕಾರ, ಬಂಡ ಸರ್ಕಾರ. ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಮುಖ್ಯಮಂತ್ರಿ ಇಷ್ಟು ವರ್ಸ್ಟ್ ಮುಖ್ಯಮಂತ್ರಿ, ವರ್ಸ್ಟ್ ಸರ್ಕಾರ ನೋಡಕ್ ಸಾಧ್ಯ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ಕೆಟ್ಟ ಸರ್ಕಾರ ಅಂದ್ರೆ ಇದೆ. ಸರ್, ಎಲ್ಲೋ ಒಂದ್ ಕಡೆ ನಿಮ್ಮ ಪ್ರತಿಭಟನೆ ಹಿಂದಿನ ದಿನ ಮಲ್ಲಿಗೆದ್ದು ಬೆಳಗಾಗೋದ್ರೊಳಗಡೆ ₹2 ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಬೇರೆ ಬೆಲೆಗಳು ಏರಕ್ಕೆ ಆಗ್ಬೋದಾ? ಜನರು ಏನು ಮಲ್ಲಿಗೆದ್ದು ಏನಾದ್ರು ಶಾಕಿಂಗ್ ವಿಚಾರ ಕೇಳ್ಬೇಕಾ ಅಥವಾ ಸಿಹಿ ಸುದ್ದಿ ಕೇಳ್ಬೇಕಾ? ಇನ್ಮೇಲೆ ಬೆಳಗ್ಗೆ ಎದ್ರೆ ಜನ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ, ಟಿವಿಗಳಲ್ಲಿ ನೋಡೋ ಅಂಥದ್ದು, ಅಯ್ಯೋ ಇವತ್ತೇನು ಕಂಟಕ ಕಾದಿದ್ಯೋ, ಸಿದ್ದರಾಮಯ್ಯ ಯಾವ ಬೆಲೆ ಏರಿಕೆ ಮಾಡ್ತಾನೋ ಅಂತ ಭಯದಿಂದ. ಇನ್ನ ದಿನ ಜ್ಯೋತಿಷ್ಯ ನೋಡೋ ಅವಶ್ಯಕತೆ ಇಲ್ಲ. ಅವರು ಬೆಳಗ್ಗೆ ಎದ್ದು ಜ್ಯೋತಿಷಿಗಳು ಬರ್ತತೆ ಎಲ್ಲ ಚಾನೆಲ್ಗಳಲ್ಲೂ, ಪತ್ರಿಕೆಯಲ್ಲಿ. ಆ ಜ್ಯೋತಿಷ್ಯ ನೋಡಕ್ ಹೋಗ್ಬೇಡಿ. ಇನ್ಮೇಲೆ ಸಿದ್ದರಾಮಯ್ಯನವರು ಜ್ಯೋತಿಷ್ಯ ನೋಡಿ, ಈ ಬೆಲೆ ಏರಿಕೆ ಯಾವ ದಿನ ಬೆಲೆ ಏರಿಕೆ ಮಾಡ್ತಾನೆ, ಎಷ್ಟು ಬೆಲೆ ಏರಿಕೆ ಮಾಡ್ತಾನೆ, ಇದೇ ಜ್ಯೋತಿಷ್ಯ. ಈ ಭಯದಲ್ಲೇ ಜನ ಬದುಕ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಆ ಪರಿಸ್ಥಿತಿಗೆ ಸಿದ್ದರಾಮಯ್ಯ ಅಂಡ್ ಕಂಪನಿ ರಾಜ್ಯದ ಜನರನ್ನ ಭಯಭೀತರಾಗಿ ಮಾಡಿದ್ದಾರೆ. ಭಯದಿಂದ ಬದುಕುವಂತ ಸ್ಥಿತಿಗೆ ತಂದಿದ್ದಾರೆ ಇವರು. ರಾಜ್ಯ ಸರ್ಕಾರ ಏನೇ ಮಾಡಿದ್ರು ಕೂಡ ಎಲ್ಲ ಕೇಂದ್ರದ ಮೇಲೆ ಆರೋಪ ಮಾಡುತ್ತೆ. ನೀವು ಹೇಳ್ತಾ ಇದ್ರೆ ಬೆಲೆ ಏರಿಕೆ ಜಾಸ್ತಿ ಮಾಡ್ತಿರೋ ರಾಜ್ಯ ಸರ್ಕಾರ ಅಂತ, ಆದ್ರೆ ಅವ್ರು ಹೇಳ್ತಾ ಇರೋದು ಇದಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆ, ಅವರಿಂದಲೇ ನಾವು ಇಲ್ಲಿ ಮಾಡ್ತಾ ಇರೋದು ಅಂತಾರೆ. ಬೆಲೆ ಏರಿಕೆ ಮಾಡಿದ್ರೆ ಕೇಂದ್ರ ಸರ್ಕಾರ ಹೇಳಿ, ದಾಖಲೆಗಳ ಬಿಡುಗಡೆ ಮಾಡಲಿ ಕೇಂದ್ರ ಸರ್ಕಾರ. ಇವ್ರು MP ಗಳೇನು ಕಳ್ಳೆಕಾಯಿ ತಿಂತಾ ಇದ್ದಾರೆ? ಹೋರಾಟ ಮಾಡಲಿ, ಅಲ್ಲಿ ಹೋಗಿ. ಅಲ್ಲೇ ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ಮಾಡ್ತಾ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬೆಲೆ ಏರಿಕೆಯನ್ನ ಮಾಡಿಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋದು ಎಷ್ಟು ಸರಿ? ಇದು ಸಿದ್ದರಾಮಯ್ಯನವರು ಒಂಥರ ನಿದ್ದೆರಾಮಯ್ಯ ಆಗೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಕುರ್ಚಿ ಕಿತ್ಕೊಳಕ್ಕೆ DK ಶಿವಕುಮಾರ್, ಕುರ್ಚಿ ಉಳಿಸ್ಕೊಳಕ್ಕೆ ಸಿದ್ದರಾಮಯ್ಯ ಅಂಡ್ ಟೀಮು ಡೆಲ್ಲಿಯಲ್ಲಿ ಠಿಕಾನ ಹೂಡಿದ್ದಾರೆ. ಇವ್ರಿಗೆ ಸರ್ಕಾರ ನಡೆಸೋಕ್ಕೆ ಯೋಗ್ಯತೆ ಇಲ್ಲ. ಜನರ ಕಷ್ಟನ ಕೇಳಕ್ಕೆ ಹೋಗ್ತಾ ಇಲ್ಲ. ಅಧಿಕಾರಿಗಳ ಆರ್ಭಟ, ಅಧಿಕಾರಿಗಳು ಏನು ಬೇಕೋ ಅದನ್ನು ಟ್ಯಾಕ್ಸ್ಗಳನ್ನು ಏರಿಕೆ ಮಾಡಿಕೊಂಡು ಸರ್ಕಾರ ಇವತ್ತು ಒಂದು ರೀತಿ ಪಾಪರ್ ಆಗಿರೋದಕ್ಕೆ ಟ್ಯಾಕ್ಸ್ಗಳ ಏರಿಕೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಎಲ್ಲೊಂದ್ ಕಡೆ ತಾವು ಮೂಡದಿಂದ ಬಚಾವಾಗಿದ್ವಿ ಅನ್ಕೊಂಡ್ರು, ಈಗ ಮತ್ತೆ ಶಾಕ್ ಕೊಡ್ತಾ ಇದೆ ಅನ್ಸುತ್ತಾ ಸಿದ್ದರಾಮಯ್ಯ ಅವರಿಗೆ? ಮೂಡದಲ್ಲಿ ತಾವು ಕೂಡ ಪಾದಯಾತ್ರೆ ಮಾಡಿದ್ರಿ. ಮೂಡ ಕೇಸಲ್ಲಿ ಸಿದ್ದರಾಮಯ್ಯನವರು ತಪ್ಪಿತಸ್ಥರಾಗೋದು ಗ್ಯಾರಂಟಿ. ಈಗ ಇಡೀ 300-400 ಕೋಟಿ ಸೀಸ್ ಮಾಡಿದ್ದಾರೆ. ಇನ್ನಷ್ಟು ದಿನ ಹೋದರೆ ಇನ್ನಷ್ಟು ಆಸ್ತಿಗಳನ್ನು ಸೀಸ್ ಮಾಡ್ತಾರೆ. ಈ ಒಂದು ಕೋರ್ಟ್ ಆದೇಶವನ್ನು BJP ಸ್ವಾಗತ ಮಾಡ್ತಾ ಇದೆ. ಇವಿಷ್ಟು ವಿಧಾನಸಭೆಯ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.